ಗಣ್ಯಮಾನ್ಯ ವ್ಯಕ್ತಿಗಳು ಹಾಗೆ ಮಾಧ್ಯಮದ ಮಿತ್ರರು ಮತ್ತೆ ಉಪಸ್ಥಿತ ಹಬ್ಬ ಯಾವಪ್ಪ ಅಂತ ಹೇಳಿದ್ರೆ ಒಂದು ಸ್ವಾತಂತ್ರ್ಯೋತ್ಸವ, ಮತ್ತೊಂದು ಗಣರಾಜ್ಯೋತ್ಸವ. ಸ್ವಾತಂತ್ರ್ಯ ಸಿಕ್ಕರು ನಾವು ನಮ್ಮದೇ ಆದಂತ ಸಂವಿಧಾನವನ್ನು ಕಾಯ್ದೆಯನ್ನು ರಚನೆ ಮಾಡಿಕೊಂಡು ಈಗಾಗಲೇ ನಮ್ಮ ಆಡಳಿತ ನಡೆಸಿ 75 ವರ್ಷಗಳು ಕಳೆದು ಹೋಗಿದ್ದಾವೆ. ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಧ್ವಜಾರೋಹಣವನ್ನು ನೆರವೇರಿಸುತ್ತಿದ್ದಾರೆ. ಸನ್ಮಾನ್ಯ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ನಾಗರಿಕ ಪೊಲೀಸ್ ಶ್ರೀ ಮುನಿಯಪ್ಪ ಸಿಎಸ್ಐ ನಿರ್ಮಾಣ ಮನೆ, ಮಹಿಳಾ ಮನೆ, ಅಬಕಾರಿ ಪೊಲೀಸ್ ಶ್ರೀ ದಯಾನಂದ ಇನ್ಸ್ಪೆಕ್ಟರ್ ಅವರು, ಅರಣ್ಯ ಇಲಾಖೆ ಶ್ರೀ ಶಾಂತಕುಮಾರ್ ಸಿಆರ್ಎಫ್ ಅವರ ಶ್ರೀ ಪವನ್ ಕುಮಾರ್, ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇದೀಗ ವೇದಿಕೆಯ ಕಡೆಗೆ ಆಗಮಿಸುತ್ತಿದ್ದಾರೆ. ಬೀದರ್ ನೇತೃತ್ವದ ತಂಡ ವೇದಿಕೆಯ ಮುಂಭಾಗಕ್ಕೆ ಬಂದಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ತಂಡಕ್ಕೆ ನಾವು ಸ್ವಾಗತವನ್ನು ಕೋರೋಣ. ನೇತೃತ್ವದಲ್ಲಿ ತಂಡ ಹಾದು ಹೋಗ್ತಾ ಇದೆ. ಶ್ರೀ ಸೈಫನ್ ಸಾಬ್ RSIDR ಬೀದರ್ ತಂಡಕ್ಕೆ ಹೃದಯಪೂರ್ವಕದ ಧನ್ಯವಾದಗಳು. ಇದೀಗ ಹೆಜ್ಜೆಯ ಮೇಲೆ ಜಾಗೃತ ಸಾಗುತ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಕೈ ವಿನೋದ ಇವರ ನೇತೃತ್ವದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ತಂಡಕ್ಕೆ ಹಿರಿಗಂಬಿಸೋಣ. ಕ್ರೀಡಾ ತಂಡದವರಿಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಆಗುತ್ತಾ ಇದೆ. ತಂಡಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಚಪ್ಪಾಳೆಯ ಮೂಲಕ ನಾವು ಕೋರೋಣ. ಶ್ರೀ ಶಾಂತಕುಮಾರ್ ಸಿಆರ್ಎಫ್ ಅವರ ನೇತೃತ್ವದಲ್ಲಿ ಆಗುತ್ತಾ ಇದೆ. ತಂಡಕ್ಕೆ ಹೃದಯಪೂರ್ವಕವಾದ ಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಹುಡುಗಿಸೋಣ. ಸೀನಿಯರ್ NCC ಆರ್ಮಿ ಶ್ರೀ ಉದಯಕುಮಾರ್ ಅವರ ನೇತೃತ್ವದಲ್ಲಿ ಆಗುತ್ತಾ ಇದೆ. ತಂಡದವರಿಗೆ ಹೃದಯಪೂರ್ವಕವಾದ ನಮ್ಮನ್ನು ಗುಲಾಮಗಿರಿಯತ್ತ ತಳ್ಳಿದ್ದಾರೆ. ಆ ಗುಲಾಮಗಿರಿಯಿಂದ ಬಂಧನದಿಂದ ಮುಕ್ತ ಇವತ್ತು ಅವ್ರ ಜೊತೆಯಲ್ಲಿ ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್ರವರು, ಹೀಗೆ ಇವತ್ತು ಅರವಿಂದ್ ಘೋಷ್ ರವರು ವಿಶೇಷವಾಗಿ ನಮ್ಮ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿಯಾದಂತ ಆದರ್ಶವಾದಂತ ಲಿಖಿತವಾದಂತ ಅಬ್ದುಲ್ ಕಲಾಂ ಆಜಾದ್ ರವರು, ಇವತ್ತು ಅಶ್ಫಾಕುಲ್ಲಾ ಖಾನ್ ರವರು, ಅವರೆಲ್ಲ ದೇಶಕ್ಕಾಗಿ ಜೈಲಿಗೆ ಹೋಗಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ, ಹೋರಾಟ ಮಾಡಿದಂತವ್ರು ಇದ್ದಾರೆ. ಅವರೆಲ್ಲರಿಗೂ ನಮನವನ್ನು ಸಲ್ಲಿಸಿ ಇವತ್ತೇನು ನಮಗೆ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕೊಡುಗೆ ನೀಡಿರುವಂತಹ ಮಹನೀಯರಿಗೆ ಸರ್ಕಾರವನ್ನು ನಿರ್ವಹಿಸಲಾಗ್ತಾ ಇದೆ. ಪತ್ರಿಕಾ ರಂಗದ ಅನನ್ಯ ಸಾಧಕ ಶ್ರೀ ಚಂದ್ರಕಾಂತ್ ಪಾಟೀಲ್ ಅವರು, ಶ್ರೀ ರಾಮಕೃಷ್ಣ SL ಎಲೆಕ್ಟ್ರಾನಿಕ್ ಮಾಧ್ಯಮದ ಸಾಧಕರು ತಮ್ಮ ಕ್ಷೇತ್ರದ ಸಾಧನೆಗಾಗಿ ಜಿಲ್ಲಾಡಳಿತ ಗಣರಾಜ್ಯೋತ್ಸವದ ಸರ್ಕಾರವನ್ನು ಸ್ವೀಕಾರ ಮಾಡಿರುವಂತಹ ಎಚ್ಚರ ಮಾಡಿರುವಂತಹ ತಮ್ಮ ಸಾಧನೆಯ ಮೂಲಕ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ವಿವಿಧ ಸಾಧಕರನ್ನ ಇದೀಗ ಸತ್ಕಾರ ಮಾಡಲಾಗ್ತಾ ಇದೆ. ಶ್ರೀ ಚಂದ್ರಕಾಂತ್ ಪಾಟೀಲ್ ಅವರು ದೃಷ್ಟಿ ಕನ್ನಡ ದಿನಪತ್ರಿಕೆಯ ಸಂಪಾದಕರಾಗಿ ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ರಾಮಕೃಷ್ಣ SL ಅವರು TV9 ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಮಾಣಿಕಪ್ಪ ಗೋಗಾಲಿ ಅವರು ಜ್ಞಾನ ಕಾರಂಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಶಿಕ್ಷಣ ರಂಗದಲ್ಲಿ ಸುಮಾರು 27 ಶಾಲೆಗಳನ್ನು ಗ್ರಾಮೀಣ ಭಾಗದಲ್ಲಿ ಸೇರಿದು ಶಿಕ್ಷಣ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಖಾಜಾ ಫರೀದುದ್ದೀನ್ ತಂದೆ ಶ್ರೀ ಖಾಜಾ ಬಹುರುದ್ದೀನ್ ಅವರು ಅಂಗವಿಕಲತೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ 80% ಅಂಗವಿಕಲತೆಯಲ್ಲಿ ಕನ್ನಡ, ಹಿಂದಿ ಮತ್ತು ಉರ್ದು ಭಾಷೆಯಲ್ಲಿ
ಗ್ರಾಮರ್ ಡಿಕ್ಷನರಿ ಪುಸ್ತಕಗಳನ್ನು ಹೊರತಂದಿದ್ದಾರೆ. ಮುಂದೆ ಮಹನೀಯರಿಗೆ ಜಿಲ್ಲಾಡಳಿತ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದೆ ಶ್ರೀ ಅರವಿಂದ್ ಕುಮಾರ್ ತಂದೆ ದತ್ತಪ್ರಭು ಕುಲಕರ್ಣಿ ಆರೋಗ್ಯ ಕ್ಷೇತ್ರದ ಸಾಧಕರು, ಶ್ರೀ ಸುದೇಶ್ ತಂದೆ ಸೂರ್ಯಕಾಂತ್ ಕರಾಟೆ ಕ್ಷೇತ್ರದ ಸಾಧಕರು, ಶ್ರೀಧರ್ ತಂದೆ ಶ್ರೀಪಾಲ್ ಬಾಂಗ್ಲೆ ಸಮಾಜ ಸೇವೆ ಕ್ಷೇತ್ರದ ಸಾಧಕರು, ಜಿಂಜಾಬಾಯಿ ಗಂಡ ನಾಗಪ್ಪ ಕೃಷಿ ಕ್ಷೇತ್ರದ ಸಾಧಕರು, ಟೆಕ್ನಿಕ್ ಕ್ಷೇತ್ರದ ಸಾಧಕರು ಕಳೆದ 3 ವರ್ಷಗಳಿಂದ ಟೆಕ್ನಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಇವರು 28/12/2024 ಜರುಗಿದ 19ನೇ ರಾಜ್ಯ ಮಟ್ಟದ ಈಗ ಸರ್ಕಾರವನ್ನ ನಿರ್ಧರಿಸಲಾಗ್ತಾ ಇದೆ.